ಅಚಲ್ಪುರ ಶ್ರೀಮಠದ ಈ ಘಟ ಕರ್ತೃ ಪುರುಷ ಯೋಗಿ ಮಣೇಂದ್ರ ಕರ್ತೃ ಪುರುಷ ಯೋಗಿ ಮಣೇಂದ್ರ ಪುಣ್ಯ ಕಲಿತದಂತ ಆನಂದದ ಈ ಮಠ ಶ್ರೀಮಠ ಈ ಮಠ ಶ್ರೀಮಠ ನಮ್ಮ ಈ ಮಠ 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 ಶ್ರೀಮಠ. ಅದೇ ರೀತಿ ನಮ್ಮ ನನಗಷ್ಟೇ ಸಂತೋಷ ಆಗಿಲ್ಲ. ಮಳೆ ಹೋಗ್ಬಿಟ್ಟು ಭಾಳ ಜನ ಏನು ಬೇಡ್ಕೊಂಡ್ರೆ ಮಳೆ ಬರಬಾರ್ದು ಮಳೆ ಯಾವಾಗ ಕುಡೋತಿದ್ರಿ ಈ ಸರಿ ಕೊಡಬೇಡ ಅಂತ ಎಲ್ಲ ತಾಯಿನ ಬೇಡ್ಕೊಂಡ್ರೆ ನೀವೇನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ನೀವು ನಮ್ಮ ಕಾರ್ಯಕ್ರಮ ಸಾಗವಾಗಿ ಸರಳವಾಗಿ ಆಶೀರ್ವಾದ ಮಾಡೋಣ. ಎಂದೂ ಕೂಡ ಯಾವುದಕ್ಕೂ ಕೂಡ ಕೊರತೆ ಆಗಲಾರ್ದಂಗೆ ಆಶೀರ್ವಾದ ಮಾಡ್ತಾನೆ. ಅವನ ಆಶೀರ್ವಾದ ಇದ್ರೆ ನಾವೆಲ್ಲ ಇವತ್ತಿನ ದಿವಸ ಎಲ್ಲ ಆಗ್ಬೇಕಾದ್ರೆ ಇವತ್ತಿನ ಜಗದ್ಗುರು ಮಹಾಸನದಿಂದ ದಯಮಾಡಿಸ್ಬೇಕಾದ್ರೆ ನಾಯನ್ ಕಾರಣಕರ್ತಿಲ್ಲ ಒಳಗೆ ಕೂತಂತ ಮಳೆನ ಶಿವಾಚಾರ್ಯ ಕಾರಣಕರ್ತರು ಅವರ ಆಶೀರ್ವಾದದಿಂದ ಅವರ ಒಂದು ಸಂಕಲ್ಪ ಇತ್ತೋ ಗೊತ್ತಿಲ್ಲ. ಜಗದ್ಗುರು ಮಹಾಸನದ್ರು ಬಂದು ನಿಮಗೆಲ್ಲ ಆಶೀರ್ವಾದ ಮಾಡಲು ಆಗಮಿಸಾಗತ್ತಂದ್ರೆ ನಾವೇ ಭಾಗ್ಯವಂತರಂದ್ರೂ ಕೂಡ ತಪ್ಪಾಗಿಲ್ಲ. ಇವತ್ತಿನ ದಿವಸ ಬೆಳಗಿನ ಜಾವದೊಳಗೆ ಜಗದ್ಗುರು ಮಹಾಸನದ್ರು ಮಾತನ್ನು ಹೇಳಿದ್ರು. ಶ್ರೀ 2 ವರ್ಷ ಕೆಳಗಡೆ ಶ್ರೀಶೈಲ ಪೀಠದ ಸನ್ನಿಧಿಯಲ್ಲಿ ದಯಮಾಡಿಸಿದ್ರು. ಆಗ ವೇದಮೂರ್ತಿ ಸಿದ್ದಯ್ಯ ರೇವಯ್ಯ ಹಿರೇಮಠ ಅವರು ಒಂದು ಸಂಕಲ್ಪ ಮಾಡಿದ್ರು. ಶ್ರೀಶೈಲ ಪೀಠದೊಳಗ ಒಂದು ಕೋಣೆಯನ್ನ ಕಟ್ಟಿಸುವಂತ ಒಂದು ಸಂಕಲ್ಪ ಮಾಡಿದ್ರು. ಜಗದ್ಗುರು ಮಹಾಸನ್ನಿಧಿ ಹೇಳಿದಾಗ ಆಯ್ತ್ರಪ್ಪ ನೀವು ಏನ್ ಹೇಳ್ತೀರಿ ನಾನು ಕೇಳ್ತೀನಿ, ಆಯ್ತು ನಾನು ಕೊಡ್ತೀನಿ ಎಂಬ ಮಾತನ್ನು ಹೇಳಿದ್ರು. ಇವತ್ತಿನ ದಿವಸ ಒಂದು ರೂಮ್ ಸಲುವಾಗಿ ಅವಾಗ 6 ಲಕ್ಷ ಇತ್ತು, ಈಗ ಒಂದು ರೂಮಿನ ಸಲುವಾಗಿ 8 ಲಕ್ಷ ರೂಪಾಯಿಯನ್ನ ಇವತ್ತಿನ ದಿವಸ ಸನ್ನಿಧಿ ಪಾದಕ್ಕೆ ಇವತ್ತು ಅರ್ಪಣೆ ಮಾಡ್ಯಾರಲ್ಲ ಅವ್ರಿಗೆ ಚಪ್ಪಾಳೆ ಮುಖಾಂತರ ಧನ್ಯವಾದಗಳು ಸಮರ್ಪಣೆ ಮಾಡಬೇಕು. ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಭಗವಂತ ಎಲ್ಲರಿಗೂ ಕೊಟ್ಟಾನ. ಯಾರಿಗೇನು ಕಡಿಮೆ ಇಲ್ಲ, ಆದ್ರೆ ಆ ಕೊಡುವಂತ ಮನಸ್ಸು ಕೊಟ್ಟನಲ್ಲ ಅದಕ್ಕೆ ನಾವೆಲ್ಲ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಅವರು ಬರೇ ಪೀಠಕ್ಕೆ ಅಷ್ಟೇ ಕೊಟ್ಟಿಲ್ಲ, ಶ್ರೀಮಠಕ್ಕೂ ಕೂಡ ಬಹಳ ಕೊಟ್ಟಾರ. ಹೋದ ವರ್ಷ ದೊಡ್ಡ ಕಾರ್ಯಕ್ರಮ 5 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ದೊಡ್ಡ ಗುಡಿ ಉದ್ಘಾಟನೆ ಬಹಳ ಜನ ಕೊಟ್ಟರು. ಅವ್ರ ಹೆಸರು ಇವ್ರ ಹೆಸರು ಹೇಳಂಗಿಲ್ಲ. ನಮ್ಮ ವೇದಮೂರ್ತಿ ಸಿದ್ದಯ್ಯ ಕರ್ಜ್ಗೌರಾಗ್ಲಿ, ವೇದಮೂರ್ತಿ ಸಿದ್ದಯ್ಯ ರೇವಯ್ಯ ಹಿರೇಮಠರಾಗ್ಲಿ, ನಮ್ಮ ಸಮಸ್ತ ಭಕ್ತರು ಅವರೇ ಇವರೇನಿಲ್ಲ, ಅವ್ರ ಹೆಸರು ಇವರಿಲ್ಲ, ಪ್ರತಿಯೊಬ್ಬರು ಕೂಡ ಬಹಳ ಜನ ಕೊಟ್ಟಾರ. ಇವತ್ತಿನ ದಿವಸ ಶ್ರೀಮಠದ ಅಭಿವೃದ್ಧಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರ ಬಡವನ ಭಕ್ತಿ ಬಂಡಿ ಶೇನುವನಾಗಿ ಪ್ರತಿಯೊಬ್ಬರು ಕೊಟ್ಟಿದ್ದ ತಂದು ಇವತ್ತಿನ ದಿವಸ ಶ್ರೀಮಠ ಇಷ್ಟೆಲ್ಲ ಅಭಿವೃದ್ಧಿ ಆಗ್ಯದ. ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮಳೆಂದ್ರ ನಾ ಯಾವತ್ತು ಹೇಳ್ತೀನಿ, ಮಳೆಂದ್ರ ಶಿವಾಚಾರ್ಯ ಮಠದೊಳಗ ಮಳೆಂದ್ರ ಶಿವಾಚಾರ್ಯ ದೃಷ್ಟಿಯೊಳಗೆ ಹೆಂಗಂದ್ರೆ 1 ರೂಪಾಯಿ ಕೊಟ್ಟವನಿಗೆ ಅಷ್ಟೇ ಆಶೀರ್ವಾದ, 10 ಲಕ್ಷ ಕೊಟ್ಟವನಿಗೆ ಅಷ್ಟೇ ಆಶೀರ್ವಾದ. ಇವೆಲ್ಲ ಕೊಟ್ಟೋದು ನಮ್ಮ ಮನಸ್ಸಿನಾಗಿಲ್ಲ. ನೀವು ಕೊಟ್ಟವ್ರ ಸೇವಾ ಮಾಡೋರು ಯಾರ ಮನಸ್ಸಿನಾಗ ಕೂತಿರೋ ಅಂದ್ರೆ ಮಳೆಂದ್ರ ಶಿವಾಚಾರ್ಯ ಮನಸ್ಸಿನಾಗ ಕೂತು ನಿಮ್ಗೆಲ್ಲ ಅವನ ಆಶೀರ್ವಾದ ಮಾಡ್ತಾ ಇದ್ರೆ ನಿಮ್ಗೆಲ್ಲ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ, ಇವತ್ತಿನ ದಿವಸ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಆಗ್ತದೆ. ನಾಳಿನ ದಿವಸ ಕಾರ್ಯಕ್ರಮ ಬಗ್ಗೆ ಹೇಳ್ತೀನಿ. ನಾಳಿನ ದಿವಸ ಕರೆಕ್ಟ್ 8-8:30 ಜಗದ್ಗುರು ಮಹಾಸನ್ನಿಧಿಯವರ ನಾಳೆ ಕೊನೆಯ ಇಷ್ಟಲಿಂಗ ಮಹಾಪೂಜೆ. ನಾಳೆಗೆ 8:30ರಿಂದ 11 ಗಂಟೆ ಇಷ್ಟಲಿಂಗ ಪೂಜಾ ಮುಗಿತದೆ. 11 ಗಂಟೆಯಿಂದ ಅನೇಕ ಈ ಭಾಗದ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಸಾಹೇಬರು ಕೂಡ ಬರೋದ್ರ. ಆ ಕಾರ್ಯಕ್ರಮ 11ರಿಂದ 12 ಕಾರ್ಯಕ್ರಮ ಮುಗಿಸೋಣ ನಂತರ ಮತ್ತೆ ಸಾಯಂಕಾಲ ಜಗದ್ಗುರು ಮಹಾಸನ್ನಿಧಿಯವರ ಧಾರ್ಮಿಕ ಸಮಾರಂಭ ಪುರಾಣ ಮಹಾಮಂಗಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಸನ್ನಿಧಿಯವರು ಮತ್ತೆ ನಾಳೆ ಬೆಳಗ್ಗೆ 8-8:30 ಗಂಟೆಗೆ ಅಯ್ಯಾಚಾರ ಪೂಜೆ ಆದ ಬಳಿಕ 10 ಗಂಟೆಗೆ 11 ಗಂಟೆಗೆ ಅಯ್ಯಾಚಾರ ದೀಕ್ಷಾ ಕಾರ್ಯಕ್ರಮ. ಯಾರು ಕೊಳ್ಳಾಗ ಲಿಂಗಿಲ್ಲ ಅವ್ರು ಕಟ್ಕೊಳ್ಬೇಕು. ನಾಳೆ ದಿವಸ ಕಟ್ಕೋತಿದ್ರೆ ಚಪ್ಪಾಳೆ ಬರ್ಸ್ಬೇಕು. ಇನ್ನೂ ಸ್ವಲ್ಪ ನೀವು ಚಪ್ಪಾಳಿ ಹೊಡೆದಿರತ್ತಂದ್ರೆ ಇವು ಲಿಂಗ ಅಂಗದ ಮೇಲೆ ಲಿಂಗ ಇಟ್ಟುಕೊಂಡು ಪೂಜೆ ಮಾಡ್ತೀವಿ. ಇದಕ್ಕೆ ಮುಟ್ಟು ಹೇಳ್ದಂಗೆ ನಾವು ಕಟ್ಕೊಳ್ತೀನಿ ಅಂತ ಅನ್ನಂಗೆ. ಯಾಕಂದ್ರೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತಂದ್ರೆ ನಮ್ಮ ವೀರಶೈವ ಪರಂಪರೆಯೊಳಗ ನಮ್ದು ಏನದ ಪರಂಪರೆ ಅಂತ ಸನ್ನಿಧಿರ ಬೆಳಗ್ಗೆ ಆಶೀರ್ವಚನೆ ಮಾಡ್ಯಾರ. ನಾ ಅದ್ರ ಬಗ್ಗೆ ಹೇಳಂಗಿಲ್ಲ. ಲಿಂಗ ದೀಕ್ಷಾ ಪಡ್ಕೊಂಡು ಯಾರಿಂದ ಗುರುವಿಂದ ಲಿಂಗ ಕಟ್ಕೋತಾನೆ ಯಾರು ಕಟ್ಕೋತಾರಲ್ಲ ಅವರಿಗೆ ಮುಕ್ತಿ ದೊರೆಯಾಗ್ತದೆ ಎಂಬ ಮಾತನ್ನು ಸನ್ನಿಧಿಯವರು ಅರ್ಪಣೆ ಮಾಡ್ಯಾರ. ನಮ್ಮ ಮುಕ್ತಿ ದೊರಿಬೇಕಾದ್ರೆ ಗುರುವಿನ ಮಕ್ಕಳು ಆಗ್ಬೇಕಾದ್ರೆ ನಾವು ಏನು ಮಾಡಬೇಕಪ್ಪ ಅಂತ ನಾವು ವೀರಶೈವ ಲಿಂಗಾಯತ್ ಅನ್ಬೇಕಾದ್ರೆ ನಮ್ಮ ಕೊಳ್ಳಾಗ ಮೊದಲ
ಲಿಂಗ ಇರಬೇಕು. ಲಿಂಗ ಇಲ್ಲದ ಬಹಳಷ್ಟು ಅನೇಕ ವಿಚಾರಕ್ಕೆ ಹೇಳ್ತಿರ್ತಾರೆ ವೀರಶೈವ ಧರ್ಮದೊಳಗೆ. ಅದ್ರ ಸಲುವಾಗಿ ಪ್ರತಿಯೊಬ್ಬರು ಕೂಡ ಲಿಂಗವನ್ನು ಕಟ್ಕೊಳ್ಬೇಕು. ಲಿಂಗ ಪೂಜೆ ಸದಾ ಸುಖಿ ಅಂತ ಹೇಳ್ತಾರೆ. ಯಾರು ಲಿಂಗ ಪೂಜೆ ಮಾಡುತ್ತಾರ ನೀವು ಎಲ್ಲೇ ಬೇರೆ ಬೆಳಗ್ಗೆ ಹೋಗಬೇಕಾಗಿಲ್ಲ, ದಿನ ಲಿಂಗ ಪೂಜೆ ಮಾಡ್ಕೊಡ್ರಿ. ನೀವು ಇಷ್ಟ ಲಿಂಗ ನೀವು ಬೇಡಿದನ್ನು ಕೊಡುವಂತಹ ಆಶೀರ್ವಾದ, ಇಷ್ಟು ಲಿಂಗನೇ ಏನು ಬೇಡ್ತೀವಿ ಅದೇ ಕೊಡುವಂಥ ಶಕ್ತಿ ಕೂಡ ಸಾಮರ್ಥ್ಯ ಕೂಡ ಆ ಲಿಂಗನಲ್ಲಿರ್ತದೆ. ಅದು ಗುರುವಿನ ಮುಖಾಂತರವಾಗಿ ನಾವು ಕೊಡಬೇಕಾಗುತ್ತೆ. ಆ ವಿಚಾರ ಇಟ್ಕೊಂಡು ನಾಳಿನ ದಿವಸ ಸುಮಾರು ಎಲ್ಲ ತಾಯಿಂದ ಯಾರು ಕೊಳ್ಳಾಗಿ ಲಿಂಗಿಲ್ಲ, ಯಾರು ಮತ್ತು ಬರೀ ತಾಯಿಂದ ಹೇಳಿದಪ್ಪ ನಿಮಗೂ ಮೊದಲು ಹಾಕೋಬೇಕಾಗ್ಯದ. ಯಾಕಂದ್ರೆ ನಮ್ಮ ತಾಯಂದ್ರು ಮಾಡೇ ಮಾಡ್ತಾರೆ. ಎಲ್ಲ ಯುವಕರು ನಾಳಿನ ದಿವಸ ಎಷ್ಟು ಸಾಧ್ಯ ಅಷ್ಟು ಯುವಕರು ಕೂಡ ನಾಳಿನ ದಿವಸ ಲಿಂಗ ಕಟ್ಕೊಳ್ರಿ. ನಿಮ್ಮ ತಲೆಗೆ ಏನದಂತಂದ್ರೆ ನಾವು ಲಿಂಗ ಕಟ್ಕೊಂಡ್ರೆ ಅಲ್ಲಿ ಹೋಗೋಕೆ ಬರಲ್ಲ, ಇಲ್ಲಿ ನೋಡ್ರಿ. ನೀವು ಎಲ್ಲಿ ಬೇಕಾದ್ರೆ ಹೋಗ್ರಿ, ಹೋಟೆಲ್ದಾಗ ಚಹಾ ಕೊಡ್ರಿ, ಊಟ ಮಾಡ್ರಿ, ದೋಷ ಇರಲ್ಲ. 3 ಸರಿ ಪದ್ಧತಿಗೆ 3 ಸರಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. 3 ಬಿಡ್ರಪ್ಪ 2 ಸರಿ ಮಾಡ್ಬೇಕು. 2 ಬೇಡ, 1 ಸರಿ ಬೆಳಿಗ್ಗೆ ಜಳಕ ಮಾಡಿ ಒಂದು ಜಳಕ ಮಾಡಿ ಲಿಂಗ ಕೈಯಾಗಿ ಇಟ್ಕೊಂಡು ನೀರು ಹಾಕಿ ಭಸ್ಮ ಹಚ್ಚಿ ಗುರುಗಳು ಹೇಳುವಂಥ ಮಂತ್ರ ಬರೇ ನಿಮ್ಮ ಟೈಮೇ ಇಲ್ಲಿ ಬಿಡ್ರಿ. ಈಗ ಯಾಕಂದ್ರೆ ಅಷ್ಟು ಬೀಜಿ ಇದ್ರೆ 5 ನಿಮಿಷ ಅಲ್ಲ, 1 ನಿಮಿಷ 2 ಸರಿ ಶಿವ ಅಂದ್ರೆ ಮುಗಿತು. ಸನ್ನಿಧಿರು ಹೇಳಲ್ಲ ಬರೇ ಶಿವ ಅಂದ್ರೆ ನಿಮ್ಮ ಮುಕ್ತಿ ಬರೆಯಕ್ಕೆ ಸಾಧ್ಯಗಳು ಮಾತನ್ನ ಸಂಗ್ರಹಿಸಿ ನಾಳಿನ ದಿವಸ ಎಲ್ಲ ಜನ ಪ್ರತಿಯೊಬ್ಬರು ಕೂಡ ನೀವೆಲ್ಲ ಕಟ್ಕೋಬೇಕು. ಕೆಲವೊಂದು ಜನ ಏನು ನಾವು ಜಳಕ ಮಾಡಿ ನೀರು ಕುಡಿಬಾರ್ದ್ರಪ್ಪ ನಾನಂತೀನಿ ಮೊದಲು 12 ನಂತರ ಕುಡಿಬಾರ್ದಂತ ಶಾಸ್ತ್ರ ಇತ್ತು. ನಾವು ಈಗ ಬರ್ತಾ ಸನ್ನಿಧಿರು ಅಪ್ಪಣೆ ಮಾಡ್ಯಾರ, ನೀವು ನೆಸ್ಕಿನ 2-3 ತಕ್ಕ ನೀರು ಕುಡ್ರಿ, 3 ಆಗನ ಕುಡಿಬೇಡ್ರಿ. ಒಟ್ಟು ಬಿಲ್ಡಿಂಗ್ ಕಟ್ಕೊಳ್ರಿ. 3 ಗಂಟೆ ಆದ್ಮೇಲೆ ನೀರು ಕುಡಿಯಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ ಜಳಕ ಆದ್ಮೇಲೆ ನೀರು ಕುಡ್ರಿ. ಅಪ್ಪರು ನಾವು ಪುಣಾಕ್ ಹೋಗಿರ್ತೀವಿ, ಬೆಂಗಳೂರಿಗೆ ಹೋಗಿರ್ತೀವಿ, ನೀವು ದಿಲ್ಲಿಗೆ ಹೋಗ್ರಿ, ನಾವು ಬಾಡನಲ್ಲ. ಬೆಳಗ್ಗೆ ಯಾವಾಗ ಎಲ್ಲಿ ಸಿಗ್ತದೆ ಟೈಮ್, ಒಂದು ದಿವಸ ನೀರಾಗಿ ಬಿಡ್ಬೇಕು ಭಗವಂತ ಸಲುವಾಗಿ. ಇಷ್ಟೆಲ್ಲ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳೆಂಬೆ ರಾಮನಾಥ್ ಅಂತ ಹೇಳಿದ್ರೆ ಭಗವಂತ ಎಲ್ಲ ಕೊಟ್ಟಾನ. ಕಣ್ಣಿಗೆ ಕಾಣುವ ನಮ್ಮ ಕಣ್ಣು ಕೊಟ್ಟಾನ, ಕಾಲು ಕೊಟ್ಟಾನ. ಕಣ್ಣು ಇಲ್ದವ್ರಿಗೆ ಗೊತ್ತಿರುತ್ತೆ ಕಣ್ಣಿನ ಕಿಮ್ಮತ್ತು, ಕಾಲು ಇಲ್ದವ್ರಿಗೆ ಗೊತ್ತಿರುತ್ತೆ ಕಾಲಿನ ಕಿಮ್ಮತ್ತು. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡ ಅನ್ನರೆ ಹೊಗಳುವ ಪುಣ್ಯಗಳೆಂಬೆ ರಾಮನಾಥ್ ಅಂತ ಹೇಳ್ಯಾರ. ಎಷ್ಟೆಲ್ಲ ಭಗವಂತ ನಮಗೆ ಕಣ್ಣು ಕೊಟ್ಟಾನ, ಕಾಲು ಕೊಟ್ಟಾನ, ಉಸಿರಾಡಿಸಲು ಗಾಳಿ ಕೊಟ್ಟಾನ, ಬೆಳಕು ಕೊಟ್ಟಾನ, ಅನ್ನ ಕೊಟ್ಟಾನ, ನೀರು ಕೊಟ್ಟಾನ, ಎಲ್ಲ ಕೊಟ್ಟಾನ. ಅವನ ಸಲುವಾಗಿ ಒಂದು 5 ನಿಮಿಷ ಟೈಮ್ ತೊಗೊಳಕ್ಕಾಗಂಗಿಲ್ಲ. 5 ನಿಮಿಷ ಟೈಮ್ ತೋರಿ, ಬೆಳಿಗ್ಗೆ ಜಳಕ ಮಾಡ್ರಿ, ಭಸ್ಮ ಹಚ್ಕೊಡ್ರಿ, ಪೂಜೆ ಮಾಡ್ಕೊಡ್ರಿ. ನೀವು ಎಲ್ಲಿ ಹೋದ್ರೂ ಕೂಡ ಒಂದು ದಿವಸ ಲೇಟ್ ಆಗಿರ್ಬೋದು, 1 ಗಂಟೆ ಆಗ್ಬೋದು. ಅವಾಗ ಜಳಕ ಮಾಡಿ ನೀರು ಕೊಡ್ರಿ. ಅಪ್ಪೋರೇ ನೀವು ಜಳಕ ಮಾಡಿ ನೀರು ಕುಡಿದ್ರಿ ಅಂದ್ರೆ ಮತ್ತು ಆರಂಭದಾಗ ಡಾಕ್ಟರ್ ಜಳಕನೇ ಮಾಡಬೇಡ ಅಂದ್ರೆ ಅವಾಗ ಏನು ಮಾಡಬೇಕು? ಅವಾಗ ಕೂಡ ನಮ್ಮ ವೀರಶೈವ ಪರಂಪರೆ ಒಳಗೆ ಏನದ, ಅವಾಗ ಏನು ಮಾಡಬೇಕು, ಭಸ್ಮ ಸ್ನಾನ ಅಂತ ಇರ್ತದೆ. ನಾವೇನು ಮಾಡೋದಿಲ್ಲ, ಹಸಿ ಎಲ್ಲ ಹಂಗೆ ಹಸಿ ಮಾಡಿ ಎಲ್ಲ ಮೈ ಒರೆಸ್ಕೊಳ್ಬೇಕು. ಭಸ್ಮ ಹಚ್ಕೊಂಡು ಮೈತುಂಬ ಭಸ್ಮ ಹಚ್ಕೊಂಡು ಮತ್ತು ಮೈತುಂಬ ಭಸ್ಮ ಹಚ್ಕೊಂಡು ಎಲ್ಲ ಕಲರ್ ಮಾಡ್ಕೊಂಡು ಕೂತಿರ್ಬೇಕು. ಭಸ್ಮ ಅಂದ್ರೆ ಸ್ವಲ್ಪ ಹಚ್ಕೊಂಡು ಎಲ್ಲ ಕಡೆ ಹಚ್ಕೊಂಡು ನೀವೇನು ಲಿಂಗಕ್ಕಿಟ್ಟು ಭಸ್ಮ ಹಚ್ಕೊಂಡು ಒಂದಿಷ್ಟು ನೀವೇನು ಮುಂದೆ ಗೋಳಿ ತೋರಿ ಏನು ನೇಕ ತೋರಿ ಅಂಥ ಒಂದು ಕಾರ್ಯವನ್ನು ತಾವೆಲ್ಲ ಮಾಡಿರಿ. ಇವತ್ತಿನ ದಿವಸ ಇಷ್ಟೆಲ್ಲ ಜಗದ್ಗುರು ಮಹಾಸನ್ನಿಧಿ ಒಂದು ಊರಿಗೆ ಬರಬೇಕಾದ್ರೆ ಒಂದೇ ಒಂದು ಊರಿಗೆ ಒಂದು ಸರಿ ಬಂದು ಹೋದ್ರು ಅಂದ್ರೆ ಭಾಳ ದೊಡ್ಡದು. ಒಂದು ಊರಿಗೆ ಒಂದೇ ದಿವಸ ಟೈಮ್ ಕೊಡದೆ ಭಾಳ ಒಜ್ಜದ. ನಮ್ಮ ಊರಿಗೆ 3 ದಿವಸ ಟೈಮ್ ಕೊಡ್ತಾರಂದ್ರೆ ನೀವೇ ಗಾಜುವಂತರು ಅಂತಂದ್ರೂ ಕೂಡ ತಪ್ಪಾಗಿಲ್ಲ. ಅಬ್ಜೋಪುರ ಮಠ ಹ್ಯಾಂಗೆ ಎಷ್ಟು ತಾಕತ್ತಿನ ಮಠ ಅಂತಂದ್ರೆ ಅದಕ್ಕೆ ಆಶೀರ್ವಾದ, ಪಂಚಪೀಠ ಆಶೀರ್ವಾದ ಇದೆ. ನಮ್ಮ ವೀರಗಂಗಾಧರ ಜನಗಳು ಯಾವತ್ತೂ ಕೂಡ ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ಪಂಚಪೀಠಗಳ ತವರು ಮನೆ ಪಂಚಾಚಾರ ಹುಲಿ ಯಾವುದಪ್ಪ ಅಂತಂದ್ರೆ ಅಬ್ಜೋಪುರ ಸಂಸ್ಥಾನ ಮಠ ಅಂತ ಯಾವತ್ತೂ ಕೂಡ ಹೇಳ್ತಾ ಇದ್ರು. ಅದ್ರ ಸಲುವಾಗಿ ಅಂತ ಒಂದು ಪೀಠ ಪರಂಪರೆ ಒಳಗೆ ಬೆಳೇಂದ್ರ ಶಿವಾಚಾರ್ಯ ಮಠ ಕೇವಲ ಕೈ ಮಾಡಿದ್ರೆ ಯಾವತ್ತೂ ಕೂಡ ಸನ್ನಿಧಿಗಳು ಯಾವತ್ತೂ ಕೂಡ ದಯಮಾಡಿಸ್ತಾರೆ. ನಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇದಾದ ಮೂಲಕ ಜಗದ್ಗುರು ಮಹಾಸನ್ನಿಧಿ ಆಶೀರ್ವಚನ ಜರುಗ್ತದೆ. ತಾವೆಲ್ಲ ಗುರುಗಳಿಗೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕಂದ್ರೆ ಗುರುಗಳಿಗೆ ಒಂದು ಮಾತನ್ನು ಅವ್ರಿಗೆ ಸಂಕಲ್ಪ ಮಾಡ್ತೀವಿ. ಒಂದು ಆ ಸನ್ನಿಧಿಯವರು ಆಶೀರ್ವಚನ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಸಿದ್ಧಾಂತ ಶಿಖಾಮಣಿ ಬಗ್ಗೆ ದೊಡ್ಡ ಓದಿದ್ದಾರೆ. MA PhD ಡಬಲ್ ಡಿಲೇಟ್ ಬನಾರಸ್ ಯೂನಿವರ್ಸಿಟಿ ಒಳಗೆ 2 PhD ಪಡೆದುಕೊಳ್ಳುವಂಥ ಏಕೈಕ ಜಗದ್ಗುರು ಯಾರಪ್ಪ ಅಂತಂದ್ರೆ ಅವರೇ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಗಳು. ಅವ್ರಿಗೆಲ್ಲ ಬಂಗಾರ ಪದಕ, ಒಂದಲ್ಲ 10 ಬಂಗಾರ ಪದಕಗಳು ಬಂದಾವ. ಅಷ್ಟೊಂದು ವಿದ್ಯಾವಂತ. ಅವರು ಯೂಟ್ಯೂಬ್ ನೋಡ್ಬೇಕು, ಸನ್ನಿಧಿಯರ ಪ್ರವಚನ ಭಾಳ ಚೆನ್ನಾಗಿರ್ತಾವ. ಆ ಸನ್ನಿಧಿಯರಿಗೆ ನಾನು ಕೋರಿಕೆಯನ್ನು ಮಾಡ್ತೀನಿ. 45 ನಿಮಿಷ ತನಕ ತಾವು ಅಪ್ಪರೇ ಸನ್ನಿಧಿಯವರಿಗೆ ತಾವು ಪ್ರವಚನ ನೀಡಬೇಕಂತ ಈ ಸಂದರ್ಭ ತಿಳಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಾಂತಿ.